ಕಣ ಬರ್ಕೋ, ತಲೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ನಾನು ನೋಡಕ್ ಬಂದಿರೋದು ಇವತ್ತು ಕೇಡಿ ಫಿಲಂ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಧ್ರುವ ಸರ್ಜಾ ಆದ್ಮೇಲೆ ಲಾಂಗ್ ಇದ್ಮೇಲೆ ಕತ್ತಿ ಬೀಸ್ತಾರದೆ, ಎದೆ ಎತ್ಮೇಲೆ ಚೂರಿ ಹಾಕ್ತಾರದೆ. ಆ ಧ್ರುವ ಸರ್ಜನ್ ಯಾ ತಂಟೆ ಬಂದ್ರೆ ಯಾ ಸಿಕ್ದಾಕಿ ತೋಡ ಕಟ್ಟಂಗ್ ಬರ್ತಾರೆ. ಕೂತ್ಗಳಲ್ಲಿ ಅವ್ರಿಗೊಂದು ಸಾಂಗು, ಧ್ರುವಣ್ಣ ನೀವು ಕೇಡಿನ ಕೇಡಿ ಅಂತ ತೆರ್ಗಿರೆಲ್ಲ ಫಿಲಂ ನೋಡಿ ಊರದ್ ನೀವು. ಸೂಪರ್ ಬರೆಯಲ್ಲ. ಯಾರ ಮುಂದ ಮಾಡಲಿ ನಿನ್ನ ಗುಣಗಾನ, ಹುಡುಗ ನೀ ನನ್ನ ಪ್ರಾಣ, ಯಾವ ಊರಗ ಇಲ್ಲ ನಿನ್ನಂತ ಗಂಡ. ಟ್ಯಾಗ್ ಮಾಡ್ರಿ ನಿಮ್ ಹುಡುಗನ ಹೆಸರನ್ನ. ಇಲ್ಲ ಮಳಿ ಅದು ಉಲ್ಟಾದ ಒಲೆ, ಅದು ಮಳಿ ಇಚ್ಚಿ ಕಡಿಗೆ ಹೊಡಿದ ಒಲೆ ಅದು. ಹೊಡಿಲಿ ಇದಕ್ಕೊಂದು ಹತಡಿ ಹಸ ತರಬೇಕಾಗ್ತದೆ. मतलब वो अलग ही लेवल का बंदा था. ಕೆಲಸ ಮಾಡ್ತೀರಿ ನಿಜ, ಬಂದ್ ಇಲ್ಲಿ ನಮ್ ತಲೆ ಹಡಬೇಡ್ರಿ. ತಲೆ ಹಡಾಕಿ ಅದೇ ನಿನ್ ಹೆಂಡತಿ ಕಲ್ತಮ್ಮ ಅಲ್ಲ. ನೀ ಇಲ್ಲಿ ಬಂದು ಸೋಷಿಯಲ್ ಮೀಡಿಯಾಗ ಬಂದ್ ಹಾಕಕ್ ಹೋಗ್ಬೇಡ. ಹೇಳಾತು ನೀ ಹೆಂಗ್ ಹಾಕಿದಿ ಅದಕ್ಕೆ ಉತ್ತರ ಕೊಟ್ಟನ ಅಷ್ಟ. ಓಕೆ ರೀ, ನನಗೆ ಜ್ವರ ಬಂದಾಗ ವೈರಸ್ ಬರ್ತದ. ಲಿಫ್ಟ್ ಮುತ್ತು ಕೊಡಕ್ ಆಗಲ್ಲ. ಬೇಜಾರಾಗ್ಬೇಡ್ರಿ, ದೂರ ಹೋಗ್ರಿ. ಒಂದ್ 5 ದಿನ ಬೆಡ್ರೂಮ್ ಬಂದು ಬಂದ್ರು ಮನೆಯಲ್ಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ಕೆಲಸ ಮಾಡಿ ಬರ್ರ. ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರಿ, ನನ್ನ ಕೆಲಸ ಮಾಡಂಗಿಲ್ಲ. ನೋಡಿ ನಮ್ ಗಂಡು ಹುಡುಗರ ಜೀವನ ಹೆಂಗಿದೆ. ರಾತ್ರಿ ಎಷ್ಟತನ ಮಕ್ಕಳಿ, ಬೆಳಗ್ಗೆ ಎದ್ಗೇಸಿ ಕೆಲ್ಸಕ್ ಹೋಗ್ಲೇಬೇಕು. ದೋಸ್ತ, ಆ ಅಣ್ಣ ಗಂಡು ಹುಡುಗರು ಜೀವನ ಎಷ್ಟು ಕಷ್ಟ ಐತಂತೇಳಿ ಅಷ್ಟು ನೀಟಾಗಿ ಹೇಳ ಅಂತಾನ. ನಿನ್ ಲಕ್ಷ್ಯ ಅವನ ಮ್ಯಾಗಿಲ್ಲ, ಅವನಿಂದ ಹೋಗ ಆ ಹುಡುಗಿ ಮ್ಯಾಗ ಐತಿ. ಹೌದಿಲ್ಲ ಕಳ್ಳ ನೀ? ನಾನು ಒಳ್ಳೆಯವರಿಗೆ ತುಂಬಾ ಒಳ್ಳೆಯವನು, ಕೆಟ್ಟವರಿಗೆ ಬೆಂಕಿ ಬಬಲಾದಿ ಕಣೋ ನಾನು. ಅಣ್ಣ, ನೀವು ಬಾಂಬೆಯಲ್ಲಿ ಇಷ್ಟು ದಿನ ಏನು ಕೆಲಸ ಮಾಡ್ತಾ ಇದ್ರಿ? ದೋಸ್ತ, ಈ ಮತ್ತೊಂದು ನೀ ನೆನಪಿಟ್ಕೋ. ಬೆಳಗಿದ್ದಾವ ಸೌಕರ್ ಮಗ, ಕರಿಗಿದ್ದಾವ ರೈತನ ಮಗ. ಬೆಳಗಿದ್ದಾವ ಮನ್ಯಾಗ ಕೂತು ಶಂಟ ಹರಿದಿರ್ತಾನ. ರೈತನ ಮಗ ಹಂಗಲ್ಲ, ಹೋಗಿ ಹೊಲಕ್ಕೆ ಹೋಗಿ ದುಡ್ದು ಕರಗಾಗಿರ್ತಾನ. ನಮ್ಮೂರಾಗ ಅದನ್ನ ಹಾಸ್ಪಿಟ್ಲು ಅಂತೇವಿ. ನಮ್ಮೂರಾಗ ಅಲ್ಲಿ ಮಕ್ಕಂದವ್ರನ್ನ ಪೇಷಂಟು ಅಂತೇವಿ. ನಿಮ್ಮೂರಾಗ ಏನಂತೀರಾ? ಕಮೆಂಟ್ ಮಾಡಿ. 500 ಹಾಕು, ರಿಟರ್ನ್ ಹಾಕ್ತೀನಿ. ಇದು ಒಂದು ಹೆಲ್ಪ್ ಮಾಡು ಅಕ್ಕ, ಡ್ರಿಂಕ್ ಮಾಡಬೇಕು, ಅಮೌಂಟ್ ಇಲ್ಲ. ಏನು ಗೊತ್ತಾ, ನಂದು ಏರ್ ಫಾಲ್ ತುಂಬ ಆಗ್ತಾ ಇದೆ. ಸೊ ನನ್ನ ಹೇರ್ಸ್ನೆಲ್ಲ ನಾನು ಒಂದು ಕಡೆ ಸೇಫ್ ಮಾಡಿ ಇಡ್ತಾ ಇದ್ದೀನಿ. ಯಾರಾದರೂ ಪಾತ್ರೆ ಚಂಬು ಅವರೆಲ್ಲ ಮಾರಕ್ಕೆ ಬರ್ತಾರಲ್ಲ, ಅವ್ರ ಹತ್ರ ಹಾಕ್ಬಿಟ್ಟು ಒಂದು ಒಳ್ಳೆ ತಟ್ಟಿ ತಗೊತೀನಿ. ಏನಕ್ಕಂತನಾ? ಭಿಕ್ಷೆ ಬೇಡಕ್ಕೆ. ನೀನೇ ಒಂದು 50 ಇದ್ರೆ ಹಾಕೋ, ಪಾಟೋಗಿ ದುಡ್ಡಿಲ್ಲ. Hey Siri, HULULUHULUHULUHULUHULU को कॉल करो. आपके कॉन्टैक्ट्स में मुझे आपकी काका कृपया आपकी ವರ್ಷ ಮುಂಡೆ ಕಣ್ ಬಿತ್ತಪ್ಪ ನನ್ನ ಮೇಲೆ. ನನ್ಗಂತೂ ನೋಡಿ ಇವಾಗ ನೋಡ್ತಾ ಇರ್ಬೋದು ಯಾವ ಸ್ಥಿತಿಯಲ್ಲಿದ್ದೀನಿ ಅಂತ. ಹಾಸ್ಪಿಟ್ಲು ಮನೆ ಗುಲ್ಕಸ್ ಹಾಕ್ಸ್ಕೋಬೇಕು, ಮತ್ತೆ ಮನೆಗೆ ಹೋಗ್ಬೇಕು. ಉರಿ ಇನ್ನೊಟ್ಟು ಅವನವನ ಶಾಟ್ಲಿ ಆಗ್ಬೇಕಾಗೈತಿ. ಹೇಳ್ತಿದ್ದೀವಿ ಅವನವನ ಬ್ಯಾಡ್ರಿ ಬೇ ಅಂತೇಳಿ ರಿಪ್ಲೈ ವಿಡಿಯೋ ಎಷ್ಟು ಮಾಡ್ಬೇಕು ನಿಮಗೆ? ಅವನವನ ಅಡ ಇನ್ಸ್ಟಾಗ್ರಾಮ್ ನಿಮ್ಮ ಮನಿ ಅದ ಅನ್ಕೊಂಬಿಟ್ಟಿದ್ದೆ ಏನೋ ನೀನು. ಹೇಳಿದ್ರೆ ಒಂದು ಮಾತು ಕೇಳಿಲ್ಲ. ಸಾಯಿಗ ಅವನವನ ಹಡ ಯಾಕ ಬಾಟ್ಲಿ ಹಚ್ಕೊಳ ಕುಂತಿ? ಅವನವನ ಮಣ್ಣರ ಹಾಕ್ಸ್ಯವನ್ನ ಹಾಕಿಡಿ ನಾವು ತಣ್ಣಗರ ಇರ್ತೀವತ್ತಾಗ. ಏನು ಕಾಡ್ತಿದ್ರಿ ಏನಿಲ್ಲ. ಅವನವನ ಹಡ ನಮ್ಮ ಇಂಥ ವಿಡಿಯೋ ನೋಡಿ ನಮ್ಮ ಪರಿಸ್ಥಿತಿ ಹಿಂಗೆ ಆಗಬಾರ್ದು ಅಂತೇಳಿ ನಿನಗೆ ಹಂಗೆ ಮಾಡ್ಯ ನಾವು ದೇವ್ರು. ಅವ್ರವ್ರು ಏಟು ಮಾಡ್ತಿದ್ರಿ, ಏನು ಉರ್ಯಾಕ ಒಂದು ಮಿತಿ ಇರ್ತೈತಿ.
ನೀವು ಮದುವೆ ಮಾಡತ್ತಿ ಹುಡುಗನ ಜೊತೆ ನನಗಂತೂ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾ ಇಷ್ಟಪಟ್ಟನ ಜೊತೆನೇ ಬಂದೀನಿ. ನಮ್ಮ ಮನೆಯವ್ರು ಚಂದ ಇರ್ತೀನಿ, ಆರಾಮಾಗಿ ಅದೀನಿ. ನೀವು ಒಟ್ಟೆ ನಾನು ಹುಡ್ಕಾಕಂತೂ ಹೋಗ್ಬೇಡ್ರಿ. ಜೈಲ್ ಕಟ್ ನೀವು ಏನಾದರೂ ಹೆಚ್ಚ ಕಡಿಮೆ ಹುಡ್ಕಾಡಕ್ಕೆ ಹೋದ್ರಿ, ಹೆಚ್ಚ ಕಡಿಮೆ ಏನು ರಾತ್ರಿ ಅದು ಮನೆ ನಿಮ್ಮ ಮೇಲೆ, ನಮ್ಮ ಮನೆಯವ್ರ ಮೇಲೆ ಇರ್ತೈತೆ ಅದು. ಒಟ್ಟು ನನಗಂತೂ ಹುಡ್ಕಾಕ್ ಹೋಗ್ಬೇಡ್ರಿ. ನಾ ಆರಾಮ್ ಚಂದ ಅದೀನಿ, ರಾಣಿ ಹಂಗ ಇರ್ತೀನಿ ನಾನು. ನಾವಂತರೂ ಯಾರು ನಮಗೆ ಸಪೋರ್ಟ್ ಮಾಡಲಿಲ್ಲ, ಯಾರು ನಮ್ಮ ತಲೆ ತುಂಬಿಲ್ಲ. ನಮ್ಮ ಸ್ವತಃ ಬುದ್ಧಿ ಅಂತ ನಾವು ಇಬ್ರು ಓಡಿ ಬಂದೀವಿ. ನಮ್ಮ ಮನಸ್ಪೂರ್ವಕ ಇಬ್ರು ಮದುವೆ ಆಗಿವಿ ನಾವು. ನಮ್ಮನ್ನ ಯಾರನ್ನೂ ಹುಡುಕ್ಯಾಡಕ್ಕೆ ಹೋಗ್ಬೇಡ್ರಿ. ನಾವು ಈ ಕಡೆ ಕೊಲ್ಲಾಪುರದಾಗ ಬಂದು ಆರಾಮ್ ದುಡ್ಕೊತಿದ್ದೀವಿ. ಒಂದೇ ಹುಡುಕ್ಯಾಡಿ ನಮ್ಮ ಜೀವಕ್ಕೆ ಏನಾರ ಸ್ವಲ್ಪ ಹೆಚ್ಚು ಕಮ್ಮ ಆದ್ರೂ ಹುಡುಗಿ ಮನೆ ಅನ್ನೋರೇ ಕಾರಣ. ಹಲೋ, ಯಾರು ತರುಣ ಮಾತಾಡ್ತಾ ಇರೋದು? ಹೇಳಿ ಸರ್, ತರುಣ ಮಾತಾಡ್ತಿರೋದು. ನಾವ್ SBI ಬ್ಯಾಂಕ್ ಮ್ಯಾನೇಜರ್. ಮಿಸ್ ಆಗಿ ನಿಮ್ಮ ಅಕೌಂಟ್ಗೆ 1 ಲಕ್ಷ ದುಡ್ಡು ಬಂದ್ಬಿಟ್ಟೈತೆ. ಚೆಕ್ ಮಾಡಿ ಹೇಳಿ. ಹೌದಾ ಸರ್? ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ರೀ, ಒಂದು ನಿಮಿಷ. ಸರ್, ನನ್ನ ಅಕೌಂಟ್ ಯಾವ್ದು ಬಂದಿಲ್ಲ ಸರ್. ನನ್ನ ಅಕೌಂಟ್ ಅಲ್ಲಿ 100 ರೂಪಾಯಿ ಅಷ್ಟೇ ಇರೋದು. ಅಲೋ ಮಚ್ಚ, ನಾನ್ ಕಣೋ ಲಿಕ್ಕಿ. 100 ರೂಪಾಯಿ 50 ರೂಪಾಯಿ ಕಾಸು ಹಾಕೋ, ಪೆಟ್ರೋಲ್ ಖಾಲಿ ಹೋಗುತ್ತೆ. ಇನ್ನ ಎಂತೆಂತ ಬೋಳಿ ಮಕ್ಳು ಇದ್ದೀರಲ್ಲೇ ನಮ್ ಜೊತೆಲೇ. ಥೂ. ಮೊಸರು ಬಜ್ಜಿ ಹಾಕೊಂತೀನಿ, ಚೆನ್ನಾಗಿರುತ್ತೆ. ಒಂದೆರಡು ತುತ್ತು ಹಾಗೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೊ. ಯಾಕೆ? ಈ ಮೊಸರು ಬಜ್ಜಿ ಪಲಾವ್ ಖಾಲಿ ಆಗೋದು ಇರಲ್ಲ, ಅದಕ್ಕೆ ಖಾಲಿ ಆಗ್ಬಿಡುತ್ತೆ. ಅವಾಗ ಖಾಲಿ ಪಲಾವ್ ತಿನ್ನೋದು ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಹಾಗೆ ತಿನ್ನೋದನ್ನ ಮೊದಲೇ ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಖಾಲಿ ಆದ್ರೆ ಇನ್ನೊಂದ್ಸರಿ ಹಾಕ್ಸ್ಕೊಂಡ್ ತಿಂದ್ರೆ ಆಯ್ತಪ್ಪ. ನೀನ್ ಇನ್ನೊಂದ್ಸರಿ ಹಾಕ್ಸ್ಕೊಂಡ್ ಬರ್ತೀಯೋ ಬಿಡ್ತೀಯೋ, ಒಟ್ಟಲ್ಲಿ ಹಾಗೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡಲ್ಲ ತಗೋ, ರಿಪ್ಲೈ ಮಾಡ್ತೀನಿ. ನನಗಿದು ಫಸ್ಟ್ ಆಫ್ ಆಲ್ ಎಂಬಾರಸ್ಮೆಂಟ್ ಅಲ್ಲ. ಸೊ ನೀನ್ ಹೇಳ್ತಿದ್ಯಾ ನಾನು ಚಕ್ಕ ತರ ಕಾಣಿಸ್ತೀನಿ ಅಂತ. ಹಂಗಂದ್ರೆ ನಾನು ನೋಡೋದಕ್ಕೆ ನಂದೊಂದು ಪಾರ್ಟ್ ಮೇಲ್ ತರ ಕಾಣಿಸ್ತೀನಿ, ನಾನು ನೋಡೋದಕ್ಕೆ ಗಂಡಸ್ರ ತರ ಕಾಣಿಸ್ತೀನಿ. ಹಂಗಂದ್ರೆ ನೀನ್ ಹೇಳ್ತಿದ್ಯಾ ಗಂಡಸ್ರ ತರ ಕಾಣಿಸೋದು ಅವಮಾನ ಅಂತ. ಹಂಗಂದ್ರೆ ನೀನ್ ಹೇಳ್ತಿದ್ಯಾ ಗಂಡಸ್ ತರಾನೇ ಅವಮಾನ ಅಂತ. ಅಯ್ಯೋ, ಇಟ್ಸ್ ಓಕೆ, ಡೋಂಟ್ ಬಿ ಸೋ ಹಾರ್ಡ್ ಆನ್ ಯುವರ್ ಜೆಂಡರ್ ಅಲ್ವಾ. ಇಟ್ಸ್ ಓಕೆ, ಯು ವಿಲ್ ಗೆಟ್ ಥ್ರೂ ಇಟ್. ಒಬ್ರು ಕಮೆಂಟ್ ಹಾಕಿದ್ದಾರೆ, ನಿನ್ಗೆ ಮದ್ವೆ ಆಗಿ 2 ಮಕ್ಳು ಅಂತ ಗೊತ್ತು ಅಂತ ಕಮೆಂಟ್ ಹಾಕಿದ್ದಾರೆ. ಬ್ರದರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನಗೆ 2 ಮಕ್ಳಲ್ಲ, 20 ಮಕ್ಳು. 10 ಜನ ಕಾಲೇಜಿಗೆ ಹೋಗ್ತಾ ಇದ್ದಾರೆ, 5 ಜನ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, 5 ಜನ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇನ್ನೂ ಏನಾದ್ರು ಡೌಟ್ ಇದೆಯಾ ನಿಮ್ಗೆ? ಅಕ್ಕ, ನಿಮ್ಮ ಹುಡುಗ RCB ಮ್ಯಾಚ್ ಇದ್ದಾಗ ಟೆಕ್ಸ್ಟ್ ಮಾಡ್ತಾನೆ. ಸತ್ತೋಗ್ಬಿಟ್ಟಿರ್ತೀನಿ ನಾನು ಅವತ್ತು ಬದುಕಿರಲ್ಲ. ಅವ್ನ ಪಾಲಿಗೆ ನಾನು ಸತ್ತೋಗ್ಬಿಟ್ಟಿರ್ತೀನಿ. ಅವ್ನು ನನಗೆ ನಾರ್ಮಲ್ ಡೇಸ್ ಟೆಕ್ಸ್ಟ್ ಮಾಡಲ್ಲ, ಯಾವಾಗಲೂ ಒಂದ್ಸತಿ ಕಾಲ್ ಮಾಡ್ತಾನೆ. ಆದ್ರೆ RCB ಮ್ಯಾಚ್ ಇದ್ದಾಗ ಆ ಕಾಲು ಬರಲ್ಲ ನನಗೆ, ಟೆಕ್ಸ್ಟ್ ಅಂತೂ ಮಾಡೋದೇ ಇಲ್ಲ ಅವನು. ಅವತ್ತಿನ ದಿನ ನಾನು ಅವನ ಪಾಲಿಗೆ ಸತ್ತೋಗ್ಬಿಟ್ಟಿರ್ತೀನಿ, ಬದುಕಿರಲ್ಲ. ಬ್ರೋ, ನಮ್ಮ ಮಮ್ಮಿ ನೋಡಲ್ಲ ಅಂದ್ರೆ ನಾನ್ ನೋಡ್ಬೇಕು. ಬ್ರೋ, ನಾನು ಹೇಳ್ತೀನಿ ಕೇಳಿ. ಇದು ರೋಡ್ ಹೆಸರೇನು? ಮಹಾತ್ಮ ಗಾಂಧಿ ರೋಡ್, ಚರ್ಚ್ ಸ್ಟ್ರೀಟ್. ಅವರು ಏನಕ್ಕೆ ಸಾಲ್ಟ್ ಸತ್ಯಾಗ್ರಹ ಮಾಡಿದ್ರು? ನಮ್ ಫ್ರೀಡಮ್ಗೋಸ್ಕರ ತಾನೆ ಬ್ರೋ. ನಡ್ಕೊಂಡು ಹೋಗೋದ್ ಫ್ರೀಡಮ್ ಬ್ರೋ. ಏನ್ ಮಾತಾಡ್ತಿದ್ದೀರಾ? ಏರೋಪ್ಲೇನ್ ಬರ್ಬೇಕು ಬ್ರೋ. ಇಲ್ಲಿ ನೋಡಿ, ಮಿಲಿಟರಿಯಿಂದ ಸರಕು ತಗ ಬಂದಿದ್ದೀವಿ. ನೀವು ಮದುವೆ ಆಗೋ ಹುಡುಗ ಗೇ ಆಗಿದ್ರೆ ಏನ್ ಮಾಡ್ತೀರ? ಇದಂತ ದರಿದ್ರ ಕ್ವಶನ್ ಇದು. ಬಿಡ್ತು ಅಂದ್ರೆ ಅಲ್ಲ, ನಾವು ಹುಡುಗಿರಿಗೆ ಮೊದ್ಲೇ ಮದ್ವೆ ಆಗಕ್ಕೆ ಎಷ್ಟು ಭಯ ಆಗ್ತಿರುತ್ತೆ, ಅದ್ರಲ್ಲಿ ಬರೀ ಈ ತರ ಎಲ್ಲ ಹೇಳ್ತಿರಲ್ಲ ನೀವು. ಅಕಸ್ಮಾತ್ ಆ ತರ ಏನಾದ್ರು ಆಗಿದ್ರೆ ನಿಮ್ ನಂಬರ್ ಕೊಡ್ತೀನಿ, ಎಂಜಾಯ್ ಮಾಡಿ. ನಿಮ್ಗೆ ಅದೇ ತಾನೇ ಬೇಕಾಗಿದ್ದು. ಏನಿಲ್ಲ ಸರ್, ಇನ್ನೊಂದ್ಸಲ ಮೇಕಪ್ ಇಲ್ಲಿ ಮಾತ್ರ ಮಾಡ್ಕೊಂಡ್ ಬಂದಿದ್ಯಾ? ಕೈಗೆ ಇಲ್ಲೆಲ್ಲ ಏನು ಮಾಡ್ಕೊಂಡೇ ಬಂದಿದ್ದೆ. ಏನ್ ಸುಟ್ಟು ಹೋಗ್ಬಿಟ್ಟಿದೆ ಎಲ್ಲ. ಈ ಕಡೆ ಮೇಕಪ್ ಮಾಡೋದು ನೀಟಾಗಿ ಮಾಡಬೇಕು, ಇಲ್ಲ ಮಾಡಬಾರ್ದು. ನಿಮಿಷ ಇಡ ಅಪ್ಪಿ, ಈ ಫೋನ್ ಓಪನ್ ಮಾಡಿದ್ರೆ ಸಾಕು, ಬರೀ ಗಂಡನ್ ಬಿಟ್ಟು ಓಡೋದ್ಲು, ಅವನ ಜೊತೆ ಓಡೋದ್ಲು, ಇವನ್ ಜೊತೆ ಓಡೋದ್ಲು ಅಂತ ನೋಡಿ ನೋಡಿ ಸಾಕಾಗ್ಬಿಟ್ಟೈತಪ್ಪಿ. ಯಾರೆಂಗಾರ ಓಡೋದ ಸಾಯ್ಲಿ ಬಿಡಕ್ಕ, ಮಾನ ಮರಿಗಿಂತ ಹೌದು ಒಂದ್ ಜನ್ಮನ. ಅಯ್ಯ, ನನ್ನ ಪ್ರಶ್ನೆ ಅದಲ್ಲ ಅಪ್ಪಿ, ಅದಲ್ಲ ನನ್ನ ಪ್ರಶ್ನೆ. ಏನ್ ಹೇಳು? ನಾನ್ ಯಾವತ್ತು ಓಡೋಗೋದು ಅಂತ. ಅವನ ಯಾವನ ನನಗೆ ಮೆಸೇಜ್ ಹಾಕಿದ್ದಾನೆ, ಏನಂತ ಗೊತ್ತಾ? ಸುದೀಪ್ ದರ್ಶನ್ ಫೋಟೋ ಅಲ್ಲಿ ಹಾಕ್ಸ್ಕೊಳ್ಳೋದು ಫಸ್ಟ್ ನಿನ್ ತಂದೆ ತಾಯಿ ಹಾಕ್ಸ್ಕೊಂಡೆ. ಕ್ಯಾಪ್ರ ನನ್ನ ಮಗನೇ, ನೀನ್ ಕಣ್ಣೊಳಕ್ಕೆ ನಾನು ತಿಕ್ಕಾಕೊಂಡಿದ್ಯಾ ನೋಡು. ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ, ಅದಾದ್ಮೇಲೆ ಸುದೀಪಣ್ಣ, ಆಯ್ತಾ? ಆಮೇಲೆ ಡಿ ಬಾಸ್. ಏನೋ ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ಏನೋ ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ದುಡ್ಡು ಕೊಟ್ಟು ಹಾಕ್ಸ್ತೀಯಾ ಬೋಳಿ ಮಗನೇ? ನನ್ನ ಇಷ್ಟ ಕಣೋ, ನನ್ನ ಇಷ್ಟ ಬಂದವ್ರು ನಾನು ಹಾಕ್ಸ್ಕೊತೀನಿ. ನೀನು ಅವನ ಕೇಳಕ್ಕೆ ನಿನ್ನ ಅಮ್ಮನ ನೀನು ಯೋಗ್ಯತೆಗೆ ನೀನು ಐಡಿಗೆ ಫಸ್ಟ್ ಫೋಟೋ ಹಾಕ್ಲಾ? ನಾ ಸುದೀಪಣ್ಣನ ಫೋಟೋನಾರ ಹಾಕಿಸ್ಕೊತೀನಿ, ಡಿ ಬಾಸ್ ಫೋಟೋನಾರ ಹಾಕ್ಸ್ಕೊತೀನಿ. ಅತ್ತಡ್ಕ ನಿನ್ಗೇನು? ನೀನೇನಲ್ಲ ಕಜೂರ್ ಹೆಂಗೆ? ಬಾಸು ಬಾಸು ಬಾಸು. ಐ ಲವ್ ಡಿ ಬಾಸ್. ಓಕೆ, ಐ ಲವ್ ಡಿ ಬಾಸ್. ಓಕೆ, ಇನ್ನೊಂದ್ಸಲ ಏನಾರ ನನ್ನ ಬಾಸ್ ಬಗ್ಗೆ ಆಗಲಿ ಇಲ್ಲ ನನ್ನ ಅಣ್ಣನ ಬಗ್ಗೆ ಆಗಲಿ ಮಾತಾಡಿದ್ರೆ ಉಡ್ಡಿಕೊ ಬಂದು ಹೊಡಿತೀನಿ.
ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು